ಇವತ್ತ ನಾವೀಗ ಇಲ್ಲೇ ಇಲ್ಲೇ ಮುಂದೆ ನಿನ್ನ ಈಗ ಪಾಠ ಆಗಿದೆ. ಪಾಠ ನಿಮಗೆ ನಾವು ಹೇಳ್ಕೊಡ್ತೇವೆ ಮಕ್ಕಳಿಗೆ ಪುನರ್ಕಲ್ಪನೆ ಮಾಡ್ತಕ್ಕಂಥ ಅರ್ಥ. ನಾವು ಹಿಂದೆ ಪುನರಾವರ್ತನ ಸ್ಟೇಜ್, ರೀಕ್ಯಾಪಿಟುಲೇಷನ್ ಸ್ಟೇಜ್ ಅಂತ ಹೇಳಿದ್ವಿ. ಪುನರಾವರ್ತನೆ ಮಾಡಬೇಕಂದ್ರೆ ಕಲಿಕೆ ಫಲ ನಾ ಕಲಿಸಿರ್ತಕ್ಕಂಥ ಘಟಕದ ವಿಷಯ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಮನದಟ್ಟ ಐತಿ ಅಂತಕ್ಕಂಥ ತಿಳಿದಕ್ಕಂಥ ಅರ್ಥ ಪ್ರತಿಯೊಬ್ಬ ಶಿಕ್ಷಕರಿಗೂ ಆ ಅರ್ಥ ಯಾವಾಗ ಗೊತ್ತಿದೆ. ಈ ಮಾದರಿಯಾಗಿ ನಾವು ಪಾಠವನ್ನ ಮಾಡೋದಕ್ಕಿಂತ ಮಕ್ಕಳು ಹೇಗೆ ಉತ್ತರಿಸ್ತಾರೆ ಅನ್ನೋದ್ರ ಮೇಲೆ ಆ ಪಾಠನ ಆ ಶಿಕ್ಷಕನ ಪಾಠ ಸಕ್ಸಸ್ ಆಗುತ್ತೆ ಅಂತಕ್ಕಂಥ ವಿಷಯವನ್ನ ನಾವಿಲ್ಲಿ ಮಂಡಿಸ್ತಾ ಇದ್ದೀವಿ. ಈಗ ಮಕ್ಕಳಲ್ಲಿ 5 ಗಂಟೆ ಕೆಲಸ ನಿಮಗೆ ಮಾತಾಡೋದ್ರಿಂದ ಮೌಖಿಕವಾಗಿ ಚಿಹ್ನೆಗಳ ಮೂಲಕ ಸರಳ ಅಕ್ಷರಗಳಲ್ಲಿ ದಿಕ್ಕುಗಳು ಮತ್ತು ವಸ್ತುಗಳು ಸ್ಥಳಗಳನ್ನು ಗುರುತಿಸಿಕೊಳ್ಳತಕ್ಕಂಥ ಸಾಮರ್ಥ್ಯ ನನ್ನ ತಲೆಯಲ್ಲಿ ಇರ್ತದೆ. ಮಕ್ಕಳ ಮುಂದೆ ಹೇಳೋದಿಲ್ಲ, ಮಕ್ಕಳ ಮುಂದೆ ಹೇಳೋದಲ್ಲ. ನಾನು ಟ್ರೈನಿಂಗ್ ಅವಧಿ ಇರೋದ್ರಿಂದ ನಾ ಹೇಳಿರ್ತೀನಿ. ಮೌಖಿಕವಾಗಿ ಮಕ್ಕಳು ಸ್ಥಳಗಳನ್ನ ಚಿಹ್ನೆಗಳ ಮೂಲಕ ದಿಕ್ಕುಗಳು, ವಸ್ತುಗಳು ಮತ್ತು ಅವುಗಳನ್ನ ಮೌಖಿಕವಾಗಿ ಹೆಂಗೆ ಗುರುತಿಸ್ತಾರೆ, ಹೆಂಗೆ ಹೇಳ್ತಾರೆ ಅಂತಕ್ಕಂಥ ವಿಚಾರವಾಗಿ ನಾನಿವತ್ತು ಸಮಾಜ ಪಾಠವನ್ನ ಮಂಡಿಸ್ತಾ ಇದ್ದೇನೆ. ಮಕ್ಕಳೇ ಆರಾಮಿದ್ದೀರಿ? ಶಾಲೆಗೆ ನೀವು ಒಟ್ಟು 13 ಜನ, ಇವತ್ತು 4 ಜನ ಯಾಕೆ ಬಂದಿರಿ? ಹಬ್ಬ ಇದ್ರಿ? ಯಾಕಮ್ಮ ಶೈಲಾ ಬಂದಿಲ್ಲ? ಕವಿತಾ, ರಾಮಣ್ಣ, ರೇಷ್ಮೆಗೂಡು ಸ್ವಲ್ಪ ಮಾತಾಡ್ತಾರ. ಈ ಶಾಲೆ ನೀನು ಬರಬಹುದು, ಅವ್ನು ಕರ್ಕೊಂಬ, ಸರಿನಾ? ನೀನು ಅವಾಗ ಶಾಲೆ ಬಿಡ್ತೀಯ, ನೀ ಎಲ್ಲ ಗುಡ್ಡಕ್ಕೆ ಹೋಗ್ತೀನಿ, ದೇವ್ರ ಗುಡ್ಡಕ್ಕೆ ಹೋಗ್ತೀನಿ, ಬರೀ ಗುಡ್ಡಕ್ಕೆ ಹೋಗ್ತೀನಿ. ಈ ಶಾಲೆನೋ ದೇವಾಲಯ ಅಂತ ತಿಳ್ಕೊಂಡು ಅವೆಲ್ಲ ದೇವರು ಮರೆತು ಈ ಶಾಲೆ ದೇವಾಲಯ, ಇಲ್ಲಿ ಶಿಕ್ಷಕರ ದೇವರು, ಮಕ್ಕಳು ದೇವರು, ಇದನ್ನ ಕಲಿಬೇಕು ಅಂತೇಳಿ ಬರ್ಬೇಕು ದಿವಸ ಶಾಲೆಗೆ. ಎಷ್ಟು ಯಾವುದು ಎಲ್ಲಿ ಹೋಗಲ್ಲ, ಗುಡ್, ವೆರಿ ಗುಡ್, ಒಪ್ಕೊಂಡ. ಎಲ್ಲಿ ಹೋಗಲ್ಲ, ಎಲ್ಲ ದೇವರ ಫೋಟೋ ಶಾಲೆಗೆ ಹಾಕಿದ್ರೆ ನಾನು ದಿವಸ ಬರ್ತೀನಿ ಅಂತ ಹೇಳ ಹಾಗೆ ಆಗ್ತದೆ. ಇಲ್ಲ ಕಲಬುರಗಿ ಪ್ರಶ್ನೆ, ಕಲಬುರಗಿ ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳನ್ನ ಹೇಳ್ಪ, ನಿನ್ ಗೊತ್ತಿದ್ದಷ್ಟು ಹೇಳ. ನೋಡ್ರಿ ಉಳಿದವರು ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ವೆರಿ ಗುಡ್. ನೋಡ ಅಷ್ಟು ಚಂದ ಹೇಳವ, ನೋಡಿದ್ರು ಹಿಂದ್ಲ ನೀವು ತೋರಿಸಿ ಹೇಳಕತ್ತೀರಿ. ಆಮೇಲೆ ಪೂರ್ಣಿಮಾ, ನೀರಮ್ಮ, ಬೆಳಗಾವಿ ವಿಭಾಗದ ಜಿಲ್ಲೆಯ ನ್ಯಾಮ. ಎಷ್ಟು ನೆನಪು ಮಾಡಿ ಅಷ್ಟೇ ಹೇಳಮ್ಮ. ಧಾರವಾಡ, ಉತ್ತರ ಕನ್ನಡ, ಬಾಗಲಕೋಟೆ ಮತ್ತೆ ವಿಜಯಪುರ. ಒಳ್ಳೆಯ ಪ್ರಯತ್ನ, ಗುಡ್. ಉದ್ರಾಮ ಬೆಂಗಳೂರು ವಿಭಾಗದಲ್ಲಿ ವಿಲಯ ಹೇಳಪ್ಪ. ಬೆಂಗಳೂರು ವಿಭಾಗದ ಜಿಲ್ಲೆ ಒಂದು ಹೇಳ. ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ. ಬುಕ್ ನೋಡಿ ಓದಿಯಪ್ಪ, ಓದಿಯ ನಿಮ್ಮ ಪುಸ್ತಕದಲ್ಲಿ ಆಯಾ ಜಿಲ್ಲೆಗಳ ಹೆಸರುಗಳನ್ನ ಬರ್ತದ್ದಾರೆ. ಅಲ್ಲೆಲ್ಲ ಅದನ್ನ ನೋಡಿ, ಆ ಪುಸ್ತಕ ನೋಡಿ ಓದಿಯ ರೂಢಿ ಮಾಡ್ಕೋ, ಬೈಪಾಟ್ ಮಾಡಬೇಡ, ಕೇಳ್ಕೋ. ಈಗ ಬೆಂಗಳೂರು ವಿಭಾಗ ಅಂದ ತಕ್ಷಣ ಆ ಜಿಲ್ಲೆಗಳು ನಿನ್ನ ಸ್ಥಿತಿ ಪಟಲದಲ್ಲಿ ಬರಬೇಕು, ಅದು ಬೈಪಾಟ್ ಮಾಡಬೇಡ, ಸರಿನಾ? ಗುಡ್. ನೆಕ್ಸ್ಟ್ ಮೈಸೂರು ವಿಭಾಗದಲ್ಲಿ ಹೇಳಮ್ಮ. ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಹಾಸನ, ಚಿಕ್ಕಮಗಳೂರು. ಸರಿ ಕೊಡಮ್ಮ. ಈಗ ನಾವು ಪ್ರಶ್ನೆ ಕೇಳ್ತೇವೆ, ಹಾವೇರಿ ಜಿಲ್ಲೆ ಯಾವ ವಿಭಾಗದಲ್ಲಿ ಬರ್ತದ? ಹೇಳಮ್ಮ. ನಮ್ಮ ವಿಭಾಗ. ನೋಡಿ, ಗುಡ್. ಇದು ನಮ್ದು ಅನ್ನೋದು ಎಷ್ಟು ನೋಡ್ರಿ, ನಮ್ಮ ವಿಭಾಗ ಹೇಳ್ತಾರೆ. ನಮ್ಮ ವಿಭಾಗ ಬೆಳಗಾವಿ, ನಮ್ಮ ವಿಭಾಗ ಹಾವೇರಿ ಜಿಲ್ಲೆ ಬೆಳಗಾವಿ ವಿಭಾಗದೊಳಗೆ.
ಮೂಲತಃ ಬೆಂಗಳೂರು ಈಗ ಹಾವೇರಿ ಒಳಗೆ. ನೆಕ್ಸ್ಟ್, ಕರ್ನಾಟಕವು ಒಂದು ರಾಜ್ಯ, ಹಲವು ಜಗತ್ತು ಎಂಬುದನ್ನ ಸಮರ್ಥಿಸುವ ಅಂಕಗಳನ್ನ ಕೆಳಗೆ ನೀಡಲಾಗಿದೆ. ಅವುಗಳ ಹೌದು ಅಂತ ಹೇಳ್ತೀನಿ. ಈಗ ನೋಡಿ, ಕರ್ನಾಟಕಕ್ಕೆ ಸಮುದ್ರ ತೀರವಿದೆ, ವಿನಯ ಹೇಳ್ತಾರೆ. ನೀವೊಂದ್ಸಲ ಹೌದಾ ಬರೀ ಆಗ ಇಲ್ಲ ಆಗಿದ್ದೀರಿ ಕರ್ನಾಟಕದಲ್ಲಿ ಜಲಪಾತಗಳಿವೆ. ಸರಿನಾ? ಇವೆ. ಒಂದು ಉದಾಹರಣೆ ಕೊಡಮ್ಮ. ಕರ್ನಾಟಕದಲ್ಲಿ ಹಲವಾರು ನದಿಗಳು ಹರಿಯುತ್ತವೆ. ಸರಿನಾ? ಹಲವಾರು ನದಿಗಳು. ಇಲ್ಲೇ ಈಗ ಸದ್ಯ ಈ ಹಾವೇರಿ ಜಿಲ್ಲೆ ಒಳಗಿರ್ತಕ್ಕಂಥ ಹರಿತಕ್ಕಂಥ ನದಿಗಳನ್ನು ಹೇಳಿ ಗೊತ್ತಿದ್ದಾವ? ಯಾವ ಎಲ್ಲ ನೋಡು ಹಿರಿಯ ತಿಳ್ಕೋ. ಧರ್ಮ ಕರ್ನಾಟಕದ ಅರಣ್ಯ ವನ್ಯಮೃಗಗಳ ತಾಣವಾಗಿದೆ. ವನ್ಯಮೃಗಗಳ ತಾಣ ಕರ್ನಾಟಕ ಅಂತ ಹೇಳ್ತದೆ ಸ್ಟೇಟ್ಮೆಂಟ್. ಸರಿ, ವನ್ಯಮೃಗಗಳು ಯಾರು ಉದಾಹರಣೆ ಕೊಡ್ರಿ.